ಆಲಿಕಲ್ಲು ಮಳೆಯಿಂದ ನಷ್ಟವಾಗಿರುವಂತಹ ರೈತರ ಬೆಳೆ ವೀಕ್ಷಣೆ ಮಾಡಲು ವಿಶೇಷವಾದ ತಂಡವನ್ನು ರಚನೆ ಮಾಡಿ ನಷ್ಟವಾಗಿರುವ ಪ್ರತಿ ಎಕರೆಗೆ 2 ಲಕ್ಷ, ನಷ್ಟವಾಗಿರುವ ಕೋಳಿ ಫಾರಂಗೆ 10 ಲಕ್ಷ ಹಾಗೂ ಪಾಲಿ ಹೌಸ್ ನೆಟ್ ಹೌಸ್ಗೆ 25 ಲಕ್ಷ ಪರಿಹಾರವನ್ನು ವಿತರಣೆ ಮಾಡುವ ಮುಖಾಂತರ ಸಂಕಷ್ಟದಲ್ಲಿರುವ ರೈತ ಕುಲವನ್ನು ಈಗ ರಕ್ಷಣೆ ಮಾಡಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಒತ್ತಾಯ ಮಾಡುವ ಜೊತೆಗೆ ಬೇಸಿಗೆಯಲ್ಲಿ ಬೇತಾಳನಂತೆ ಬೆನ್ನತ್ತಿದಂತಹ ಅಧಿಕ ಉಷ್ಣಾಂಶದಿಂದ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿದ್ದಂತಹ ಬೆಳೆಯನ್ನು ಚಿಕ್ಕ ಮಕ್ಕಳಂತೆ ಅದನ್ನು ಬೆಳೆಸಿ ಇವತ್ತು ಸಮೃದ್ಧವಾಗಿ ಬೆಳೆ ಬಂದೈತೆ, ಮಾರುಕಟ್ಟೆಯಲ್ಲಿ ಉತ್ತಮವಾದ ಬೆಲೆಯೂ ಇದೆ. ಆದರೆ ಆಲಿಕಲ್ಲು ಮತ್ತು ಬಿರುಗಾಳಿಗೆ ರೈತರ ಬದುಕನ್ನೇ ಬೀದಿಗೆ ತಳ್ಳಿಬಿಟ್ಟಿದೆ. ಇವತ್ತು ಜಿಲ್ಲಾದ್ಯಂತ ಸುಮಾರು 1000 ಅಲ್ಲ 2000 ಹೆಕ್ಟೇರ್ ಪ್ರದೇಶದಲ್ಲಿ ಟೊಮಾಟೊ ಇರ್ಬೋದು, ಕ್ಯಾಪ್ಸಿಕಮ್ ಇರ್ಬೋದು, ಕೋಳಿ ಫಾರಮ್ಗಳದು, ನೆಟ್ ಹೌಸು, ಪಾಲಿ ಹೌಸು ಸಂಪೂರ್ಣವಾಗಿ ನೆಲ ಕಚ್ಚಿಬಿಟ್ಟೈತೆ. ರೈತರ ಪರ ಧ್ವನಿ ಎತ್ತಬೇಕಾದಂತಹ ಸರ್ಕಾರ ಇವತ್ತು ಕುರ್ಚಿ ಕಿಚ್ಚಾಟದಲ್ಲಿದ್ದು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದಾರೆ, ಮುಖ್ಯಮಂತ್ರಿನೂ ಆಗ್ತಾಯಿದ್ದಾರೆ. ಆದರೆ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಏನಾಗಿದ್ದಾರೆ ಅಂತ ಹೇಳಿದರೆ ಇವತ್ತು ಕುರ್ಚಿ ಕಿಚ್ಚಾಟದಲ್ಲಿದ್ದರೆ ಸರ್ಕಾರದಲ್ಲಿ ನಮಗೆ ಸಚಿವರ ಸ್ಥಾನ ಬೇಕು ಅಂಥೇಳಿ ಇವತ್ತು ಆ ಬಿರುಗಾಳಿಗೆ ಏನು ಇವತ್ತು ಬೆಂಗಳೂರಿಗೆ ಒಯ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆದರೆ ಇವತ್ತು ನಷ್ಟ ಅನುಭವಿಸಿದ ರೈತ ಅಧಿಕಾರಿಗಳು ಬರ್ತಾರೆ, ವೀಕ್ಷಣೆ ಮಾಡ್ತಾರೆ, ಸಮರ್ಪಕವಾದ ವರದಿ ಕೊಡ್ತಾರೆ, ನಮಗೆ ಪರಿಹಾರ ಸಿಗ್ತದೆ ಅಂತೇಳಿ ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದೆ. ಯಾಕಂದರೆ ನಿನ್ನೆ ಸುರಿದಂಥ ಮಳೆ ಎಷ್ಟು ಅವಾಂತರ ಸೃಷ್ಟಿ ಮಾಡಿದೆ ಅಂತೇಳಿದ್ರೆ ಖಂಡಿತವಾಗ್ಲೂ ಲಕ್ಷಾಂತರ ರೂಪಾಯಿ ಇವತ್ತು ನಮ್ಗೆ ಲಾಭ ಬರ್ತದೆ, ನಮ್ಮ ಕಷ್ಟ ಎಲ್ಲ ತೀರ್ತದೆ ಅಂತೇಳಿ ಏನು ನಿರೀಕ್ಷೆಯಲ್ಲಿದ್ದ ರೈತರ ಬದುಕನ್ನು ಬರೀ 10 ನಿಮಿಷದಲ್ಲಿ ಕಸಿದುಕೊಂಡು ಹೋಗ್ಬಿಟ್ಟೈತೆ. ಒಂದು ಕಡೆ ಆಲಿಕಲ್ಲು ಮಳೆ, ಒಂದು ಕಡೆ ಬಿರುಗಾಳಿ, ಇದನ್ನು ನಿರೀಕ್ಷಣೆ ಮಾಡಿಲ್ಲ ರೈತ. ಅಷ್ಟರ ಮಟ್ಟಿಗೆ ಇವತ್ತು ಮುಂಗಾರು ಮಳೆ ಅವಾಂತರ ಸೃಷ್ಟಿ ಮಾಡಿದೆ. ಆದರೆ ಜನಪ್ರತಿನಿಧಿಗಳು ನಾವು ಕೇಳ್ತಾ ಇರೋದೊಂದೇ, ಇವತ್ತು 1 ಎಕರೆ ಟೊಮಾಟೊ ಬೆಳಿಬೇಕಾದ್ರೆ 2 ರಿಂದ 3 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ. ನೀವು ಹೆಕ್ಟರ್ಗೆ 6,500 ರೂಪಾಯಿ ಪರಿಹಾರ ಕೊಟ್ಟುಬಿಟ್ಟು ಕೈ ತಳ್ಕೊಳ್ಳೋದಲ್ಲ. ಈ ಕೂಡಲೇ ಸಂಬಂಧಪಟ್ಟ ತೋಟಗಾರಿಕೆ ಕೃಷಿ ಅಧಿಕಾರಿಗಳು ಭಾನುವಾರ ಅಂತೇಳಿ ನೋಡಿದೆ, ಅವರಿಗೆ 1 ವಾರದಲ್ಲಿ ಸಂಪೂರ್ಣವಾಗಿ ಕೋಲಾರ ಜಿಲ್ಲಾದ್ಯಂತ ಏನು ನಷ್ಟವಾಗಿದೆ, ಮಾವು ಇರ್ಬೋದು, ಟೊಮಾಟೊ ಇರ್ಬೋದು, ಕೋಳಿ ಫಾರಂ, ನೆಟ್ ಹೌಸು, ಪಾಲಿ ಹೌಸ್ಗಳಿರ್ಬೋದು, ಸಮರ್ಪಕವಾದ ವರದಿ ಕೊಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳಿಸಿ ನಮಗೆ ಸೂಕ್ತವಾದ ಅಂದರೆ 2 ಲಕ್ಷ, 5 ಲಕ್ಷ, 10 ಲಕ್ಷ, 25 ಲಕ್ಷ ಪರಿಹಾರ ಬೇಕೇ ಬೇಕು. ನೀವು ಭಿಕ್ಷೆ ರೀತಿಯಲ್ಲಿ 2 ಹೆಕ್ಟರ್ಗೆ 2,500 ಹಾಕಿದರೆ ಖಂಡಿತವಾಗ ನಾವು ಒಪ್ಪೋರಲ್ಲ. ಯಾಕಂದರೆ ನಮ್ಮ ಬದುಕು ಇವತ್ತು ಬೀದಿಗೆ ಬಿದ್ದುಬಿಟ್ಟೈತೆ. ಯಾಕಂದರೆ ವ್ಯವಸಾಯ, ಮನೆ ಮಕ್ಕಳೆಲ್ಲ ಉಪವಾಸ ಸಹಾಯ ಅನ್ನೋ ಇದರಲ್ಲಿ ಈ ಒಂದು ಮುಂಗಾರು ಮಳೆ ಮತ್ತು ಅಧಿಕವಾದ ಉಷ್ಣಾಂಶ ರೈತರನ್ನು ಬೇತಾಳನಂತೆ ಬೆನ್ನೆತ್ಬಿಟ್ಟೈತೆ. ಯಾಕಂದರೆ ಬೇಸಿಗೆಯಲ್ಲೂ ಬೆನ್ನೆತ್ತು, ಇವಾಗ ಮುಂಗಾರು ಮಳೆ ಬೆನ್ನೆತ್ಬಿಟ್ಟೈತೆ. ಏನು ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ. ದಯವಿಟ್ಟು ನಾವು ಹಾಕಿರುವ ಬಂಡವಾಳ ನಮ್ಮ ಬೆವರಿಗೆ ಹನಿಗೆ ತಕ್ಕಂತೆ ನಮಗೆ ಪರಿಹಾರ ಕೊಟ್ಟು ನಷ್ಟದಲ್ಲಿರುವ ರೈತ ಕುಲವನ್ನು ರಕ್ಷಣೆ ಮಾಡಬೇಕು. ರೈತರನ್ನು ನಾನು ನಿರ್ಲಕ್ಷ್ಯ ಮಾಡಿದರೆ ಖಂಡಿತವಾಗ್ಲೂ ಶೀಘ್ರದಲ್ಲಿಯೇ ಅಂದರೆ 1 ವಾರದಲ್ಲಿಯೇ ಜಾನುವಾರುಗಳು ಮತ್ತು ನಷ್ಟ ಬೆಳೆ ಸಮೇತ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.